ಎಲ್ರಿಗೂ ನಮಸ್ಕಾರ. ನೀವು ಕೂಡ ಎಣ್ಣೆ ಚರ್ಮವನ್ನು ಹೊಂದಿದ್ದೀರಾ? ಹಾಗಾದರೆ ಇದನ್ನು ಇವಾಗಲೇ ಟ್ರೈ ಮಾಡಿ. ಆಯುರ್ವೇದವು ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತಿರುವ ನೈಸರ್ಗಿಕ ಚಿಕಿತ್ಸೆಯಾಗಿದೆ. ನಾವಿಂದು ಎಣ್ಣೆಯುಕ್ತ ಚರ್ಮವನ್ನು ನಿವಾರಿಸಲು ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಕೆಲವರ ತ್ವಚೆ ಎಣ್ಣೆಯುಕ್ತವಾಗಿರುವುದು, ಕೆಲವರದು ಒಣ ತ್ವಚೆಯಾಗಿರುತ್ತದೆ. ಈ ಎಣ್ಣೆಯುಕ್ತ ತ್ವಚೆಯನ್ನು ಹೊಂದಿರುವವ ಮುಖ ಎಣ್ಣೆಯಿಂದ ಕೂಡಿರುತ್ತದೆ. ಅವರು ಯಾವುದೇ ಮೇಕಪ್ ಮಾಡಿದರೂ ಅದು ಜಿಡ್ಡಿನಂಶದಿಂದ ಕೂಡಿರುವುದು. ನೀವು ಕೂಡ ಎಣ್ಣೆ ತ್ವಚೆಯನ್ನು ಹೊಂದಿದ್ದರೆ ನಿಮ್ಮ ಮುಖದಲ್ಲಿರುವ ಅಧಿಕ ಎಣ್ಣೆಯಂಶವನ್ನು ತೆಗೆಯಲು ಕೆಲವೊಂದು ನೈಸರ್ಗಿಕವಾಗಿ ಮನೆಯಲ್ಲೇ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಎಣ್ಣೆ ತ್ವಚೆಯನ್ನು ಕಡಿಮೆ ಮಾಡ್ಬೋದು. ಎಣ್ಣೆಯುಕ್ತ ಚರ್ಮವು ಹೊಳೆಯುತ್ತದೆ, ಆದರೆ ಇದು ಚರ್ಮವನ್ನು ಗಾಢವಾಗಿ ಕಾಣುವಂತೆ ಮಾಡುವುದು. ಎಣ್ಣೆಯುಕ್ತ ಚರ್ಮದ ಆರೈಕೆಗಾಗಿ ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ನಂತಹ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುವು. ಈ ಸೌಂದರ್ಯ ಸಲಹೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಎಣ್ಣೆಯುಕ್ತ ಚರ್ಮವನ್ನು ಸುಧಾರಿಸಬಹುದು. ಅವು ಯಾವುವು ಎಂದರೆ, ದಿನಕ್ಕೆರಡು ಬಾರಿ ಮುಖವನ್ನು ಉತ್ತಮ ಫೇಸ್ ವಾಶ್ನಿಂದ ತೊಳೆಯಿರಿ. ಇದು ಚರ್ಮದಿಂದ ಎಣ್ಣೆ ಮತ್ತು ಧೂಳನ್ನು ಕಡಿಮೆ ಮಾಡುತ್ತದೆ. ಮಲಗುವ ಮುನ್ನ ನಿಮ್ಮ ಮುಖದಿಂದ ಮೇಕಪ್ ತೆಗೆದು ಹಾಕಿ, ಇದರಿಂದ ಚರ್ಮದ ಸಮಸ್ಯೆಗಳು ಕಡಿಮೆಯಾಗುವುದು. ಹಾಗೂ ರೋಸ್ ವಾಟರ್ನಲ್ಲಿ ಹಾಲನ್ನು ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಚರ್ಮ ಕಾಂತಿಯುತವಾಗುತ್ತದೆ. ಇದಲ್ಲದೆ 2 ಸ್ಪೂನ್ ಗುಲಾಬಿ ದಳಗಳನ್ನು ರುಬ್ಬಿ 3 ಸ್ಪೂನ್ ಹಸಿ ಹಾಲಿನಲ್ಲಿ 30 ನಿಮಿಷಗಳ ಕಾಲ ನೆನೆಸಿ, ನಂತರ ಈ ಪೇಸ್ಟನ್ನು ತ್ವಚೆಯ ಮೇಲೆ ನಿಧಾನವಾಗಿ ಹಚ್ಚುವುದರಿಂದ ಅದನ್ನು ಒಣಗಿದ ನಂತರ ತಣ್ಣೀರಿನಲ್ಲಿ ತೊಳೆಯಿರಿ. ಹೀಗೆ ಮಾಡುವುದರಿಂದ ಚರ್ಮವು ಮೃದು ಆಗುವುದು. ಹಾಗೆ ಹಸಿ ಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು, ಮೊಸರು ಮತ್ತು ಅರಿಶಿಣವನ್ನು ಬೆರೆಸಿದ ಪೇಸ್ಟನ್ನು ಹಚ್ಚುವುದರಿಂದ ಚರ್ಮದಲ್ಲಿ ಎಣ್ಣೆಯಂಶ ಕಡಿಮೆಯಾಗುವುದು. ಪ್ರತಿದಿನ ಪ್ರೋಟೀನ್ ಭರಿತ ಆಹಾರವನ್ನು ಸೇವಿಸಿ. ನಿಮ್ಮ ದೈನಂದಿನ ಆಹಾರದಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇವಿಸಿ. ವಿಟಮಿನ್ ಬಿ ಚರ್ಮದಿಂದ ಎಣ್ಣೆಯನ್ನು ತೆಗೆದುಹಾಕುತ್ತದೆ. ನಿಮ್ಮ ದೈನಂದಿನ ಆಹಾರದಲ್ಲಿ ವಿಟಮಿನ್ ಬಿ ಸಮೃದ್ಧವಾಗಿರುವ ಕಾಳುಗಳು ಮತ್ತು ಧಾನ್ಯಗಳನ್ನು ಹೆಚ್ಚು ಸೇವಿಸಿ. ಚಾಕೊಲೇಟ್, ಎಣ್ಣೆಯುಕ್ತ ಆಹಾರ ಮತ್ತು ಆಲ್ಕೋಹಾಲ್ ಸೇವನೆಯನ್ನು ಕಡಿಮೆ ಮಾಡಿ. ಹಾಗೂ ಅರಿಶಿಣ, ಮುಲ್ತಾನಿ ಮಿಟ್ಟಿ ಮತ್ತು ಶ್ರೀಗಂಧದ ಪೇಸ್ಟ್ ಮುಖದ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಚರ್ಮವನ್ನು ಎಣ್ಣೆಯಿಂದ ಮುಕ್ತವಾಗಿಸುತ್ತದೆ. ಈ ಮನೆಮದ್ದಿನಿಂದ ಚರ್ಮವು ಬಿಗಿಯಾಗುತ್ತದೆ, ಆದ್ದರಿಂದ ನಿಮ್ಮ ಮುಖ ಯಾವಾಗಲೂ ಫ್ರೆಶ್ ಆಗಿ ಕಾಣಿಸುವುದು. ಎಣ್ಣೆಯುಕ್ತ ಚರ್ಮದಿಂದ ನಿಮ್ಮ ಮುಖದಲ್ಲಿ ಮೊಡವೆಗಳು ಜಾಸ್ತಿಯಾಗಿದ್ದರೆ ಹಸಿ ಆಲೂಗೆಡ್ಡೆ ಅಥವಾ ಸೌತೆಕಾಯಿಯನ್ನು ಮುಖದ ಮೇಲೆ ಉಜ್ಜಿಕೊಳ್ಳುವುದರಿಂದ, ಅಂದರೆ ಮಸಾಜ್ ಮಾಡಿಕೊಳ್ಳುವುದರಿಂದ ಆದಷ್ಟು ಎಣ್ಣೆ ಪ್ರಮಾಣ, ಮುಖದ ಮೇಲಿರುವ ಎಣ್ಣೆ ಪ್ರಮಾಣ ಕಡಿಮೆಯಾಗುವುದು. ಆಗಾಗ ಮುಖವನ್ನು ತೊಳೆಯುವುದು ಎಣ್ಣೆಯುಕ್ತ ತ್ವಚೆಯನ್ನು ಹೊಂದಿರುವವರಿಗೆ ಸಹಕಾರಿಯಾಗಿದೆ. ಮುಖ ತೊಳೆಯುವಾಗ ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ. ನೀವು ಬಿಸಿ ನೀರಿನಿಂದ ಮುಖ ತೊಳೆದರೆ ಅದು ನಿಮ್ಮ ತ್ವಚೆಯಲ್ಲಿರುವ ನೈಸರ್ಗಿಕ ಎಣ್ಣೆಯಂಶವನ್ನು ತೆಗೆದುಹಾಕಬಹುದು. ಮುಖಕ್ಕೆ ಕ್ಲೆನ್ಸರ್ ಬಳಸಿ. ನೀವು ಮಾರುಕಟ್ಟೆಯಲ್ಲಿ ಸಿಗುವ ಕ್ಲೆನ್ಸರ್ ಬಳಸಬೇಕೆಂದೇನಿಲ್ಲ. ನೀವು ನೈಸರ್ಗಿಕವಾಗಿ ಕ್ಲೆನ್ಸರನ್ನು ಬಳಸಬಹುದು. ಅಲೋವೆರಾ, ತುಳಸಿ, ಬೇವು ಇವೆಲ್ಲ ನೈಸರ್ಗಿಕ ಆಂಟಿಬ್ಯಾಕ್ಟೀರಿಯಾ ಗುಣಗಳನ್ನು ಹೊಂದಿದೆ. ನೀವು ನಿಮ್ಮ ಚರ್ಮವನ್ನು ಆರೋಗ್ಯದಿಂದಿಡಲು ಸಹಕಾರಿಯಾಗಿದೆ. ನೀವು ಮಾರುಕಟ್ಟೆಯಲ್ಲಿ ಸಿಗುವ ಕ್ಲೆನ್ಸರ್ನ ಬಳಸುವ ಬದಲು ನೈಸರ್ಗಿಕವಾಗಿ ಅಲೋವೆರಾ, ತುಳಸಿ, ಬೇವು ಮತ್ತು ಹಸಿ ಹಾಲಿನಿಂದಲೂ ಸಹ ಕ್ಲೆನ್ಸರ್ ಆಗಿ ಬಳಸಬಹುದು. ನೀವು ಸೇವಿಸುವ ಆಹಾರವು ಅತಿ ಮುಖ್ಯ, ಹಾಗೂ ಅತಿ ಹೆಚ್ಚು ನೀರು ಕುಡಿಯುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಬೇಕು. ಅಂದರೆ ಕನಿಷ್ಠ ಪಕ್ಷ 3 ಲೀಟರ್ ನೀರನ್ನಾದರೂ ನೀವು ಸೇವಿಸಬೇಕು. ದೇಹವನ್ನು ಹೈಡ್ರೇಟ್ ಮಾಡುವಂತಹ ಆಹಾರವನ್ನು ಸೇವಿಸುವುದು ಉತ್ತಮ. ಸೌತೆಕಾಯಿ, ಪುದೀನ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುಪ್ಪವನ್ನು ನಿಮ್ಮ ಡಯೆಟ್ನಲ್ಲಿ ಸೇರಿಸುವುದು ಅತಿ ಮುಖ್ಯ. ಇವು ನಿಮ್ಮ ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ. ಹಾಗೆ ಹರ್ಬಲ್ ಫೇಸ್ ಪ್ಯಾಕನ್ನು ನೀವು ನಿತ್ಯ ಬಳಸಬಹುದು. ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಎಣ್ಣೆಯುಕ್ತ ಚರ್ಮವನ್ನು ಹೊಂದಿರುವವರಿಗೆ ಉತ್ತಮವಾಗಿದೆ. ಶ್ರೀಗಂಧದ ಫೇಸ್ ಪ್ಯಾಕ್ ಕೂಡ ಮುಖದಲ್ಲಿ ಅಧಿಕ ಎಣ್ಣೆಯಂಶವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ನಮ್ಮ ಆಹಾರದಲ್ಲಿ ಮಸಾಲೆ ಭರಿತ ಆಹಾರವನ್ನು ಆದಷ್ಟು ಕಡಿಮೆ ಮಾಡಬೇಕು. ಎಣ್ಣೆಯುಕ್ತ ಚರ್ಮವನ್ನು ಹೊಂದಿರುವವರು ಹೆಚ್ಚು ಮಸಾಲೆ ಭರಿತ ಆಹಾರವನ್ನು, ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಸೇವಿಸುವುದು ಕಡಿಮೆ ಮಾಡಬೇಕು. ಎಣ್ಣೆಯುಕ್ತ ಆಹಾರ ಸೇವಿಸುವುದರಿಂದ ಮುಖದಲ್ಲಿ ಮೊಡವೆಗಳು ಹೆಚ್ಚಾಗುವುದು.
ಮುಖವನ್ನು ವಾರದಲ್ಲಿ 2 ಬಾರಿಯಾದರೂ ಸ್ಕ್ರಬ್ ಮಾಡುವುದು ಅತಿ ಮುಖ್ಯ. ಮುಖದಲ್ಲಿನ ಎಣ್ಣೆಯಂಶವನ್ನು ನಿವಾರಿಸಲು ಸಹಕಾರಿಯಾಗಿದೆ. ನೈಸರ್ಗಿಕ ಸ್ಕ್ರಬ್ಗಳಾದ ಓಟ್ಸ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟನ್ನು ನೀವು ಬಳಸಬಹುದು. ಐಸ್ ಕ್ಯೂಬ್ನಿಂದನೂ ಮುಖವನ್ನು ದಿನದಲ್ಲಿ 2-3 ಬಾರಿ ಮಸಾಜ್ ಮಾಡಿಕೊಳ್ಳುವುದರಿಂದ ಎಣ್ಣೆಯುಕ್ತ ಚರ್ಮವನ್ನು ನಿವಾರಿಸಬಹುದು. ವಾರದಲ್ಲಿ 1 ಬಾರಿಯಾದರೂ ಮೊಟ್ಟೆಯ ಬಿಳಿ ಭಾಗ, ನಿಂಬೆ ರಸ ಮತ್ತು ದ್ರಾಕ್ಷಿ ರಸವನ್ನು ಮಿಶ್ರಣ ಮಾಡಿ ಅದನ್ನು ಕಡಿಮೆ ಪ್ರಮಾಣದಲ್ಲಿ, ಅಂದರೆ ನಿಂಬೆ ರಸವನ್ನು ಕಡಿಮೆ ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕು. ಇದನ್ನು ಮುಖಕ್ಕೆ ಅರ್ಧ ಗಂಟೆ ಹಚ್ಚಿ ನಂತರ ಬೆಚ್ಚನೆಯ ನೀರಿನಲ್ಲಿ ತೊಳೆದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿಂಬೆ ರಸವು ನೈಸರ್ಗಿಕ ಕ್ಲೆನ್ಸರ್ ಎಂದು ಎಲ್ಲರಿಗೂ ಗೊತ್ತು. ಮೊಟ್ಟೆಯ ಬಿಳಿ ಭಾಗ ಚರ್ಮವನ್ನು ಬಿಗಿಗೊಳಿಸಲು ಸಹಾಯ ಮಾಡುವುದು ಮತ್ತು ದ್ರಾಕ್ಷಿ ರಸವು ಚರ್ಮವನ್ನು ಮೃದುವಾಗಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ತೆಂಗಿನ ಹಾಲನ್ನು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ತೊಳೆದರೆ ಎಣ್ಣೆಯ ಅಂಶ ಕಡಿಮೆಯಾಗುವುದು. ಆದಾಗ್ಯೂ ಎಣ್ಣೆಯುಕ್ತ ಚರ್ಮ ಹೊಂದಿರುವ ಜನರು ತಮ್ಮ ಮುಖವನ್ನು ಹೆಚ್ಚಾಗಿ ತೊಳೆಯುತ್ತಾರೆ. ಹೀಗೆ ಮಾಡುವುದರಿಂದ ಎಣ್ಣೆ ಅಂಶ ಕಡಿಮೆಯಾಗುತ್ತದೆ ಎಂಬುದು ನಂಬಿಕೆ. ಆದರೆ ಹೀಗೆ ಮಾಡುವುದು ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು. ಏಕೆಂದರೆ ಮುಖ ತೊಳೆಯುವಾಗ ಪದೇ ಪದೇ ಸೋಪು ಅಥವಾ ಫೇಸ್ ವಾಶ್ ಬಳಸಿದರೆ ಅದರಲ್ಲಿರುವ ರಾಸಾಯನಿಕಗಳು ನಿಮ್ಮ ತ್ವಚೆಯನ್ನು ಒಣಗಿಸುತ್ತದೆ. ಹಾಗಾಗಿ ದಿನಕ್ಕೆ 2 ಅಥವಾ 3 ಬಾರಿ ಸಾಮಾನ್ಯ ನೀರಿನಿಂದ, ಅಂದರೆ ನಾರ್ಮಲ್ ವಾಟರಿಂದ ಮುಖವನ್ನು ಸ್ವಚ್ಛಗೊಳಿಸುವುದು ಉತ್ತಮ. ಇದರಿಂದಲೂ ಸಹ ಎಣ್ಣೆ ಅಂಶ ಕಡಿಮೆಯಾಗುತ್ತದೆ. ಇದಲ್ಲದೆ ನೀರಿಗೆ 1 ಚಮಚ ನಿಂಬೆ ರಸ ಸೇರಿಸಿ ಅದನ್ನು ಸ್ಪ್ರೇ ಬಾಟಲಲ್ಲಿ ಹಾಕಿಕೊಂಡು ಹತ್ತಿರದಲ್ಲೇ ಇಟ್ಟುಕೊಂಡು ಪ್ರತಿದಿನ 1 ಅಥವಾ 2 ಬಾರಿ ನೀರನ್ನು ಮುಖಕ್ಕೆ ಸಿಂಪಡಿಸಿ ಮತ್ತು ಸ್ವಲ್ಪ ಸಮಯ ಒಣಗಲು ಬಿಡಿ. ಹೀಗೆ ಮಾಡುವುದರಿಂದ ಕ್ರಮೇಣ ಎಣ್ಣೆಯ ಅಂಶ ಕಡಿಮೆಯಾಗುತ್ತದೆ. ಈ ಎಲ್ಲ ಟಿಪ್ಸ್ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.